ಇದು ರಾಜ್ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸರ್ಕಾರಿ ಅಧಿಕಾರಿಯೊಬ್ಬನ ಕರ್ಮಕಾಂಡವನ್ನ ಬಯಲು ಮಾಡ್ತಾ ಇದೆ ನಿಮ್ಮ ರಾಜ್ ನ್ಯೂಸ್. ಈತನ ಎದುರು ಮಂಡಿ ಊರಿ ಕುಳಿತರೆ ಮಾತ್ರ ಈಗ ಸದ್ಯದ ಮಟ್ಟಿಗೆ ಈಗ ಇಡೀ ಸರ್ಕಾರ ಈತನ ಎದುರು ಮಂಡಿಯೂರು ಕುಳಿತಿದೆ. ಈ ಅಧಿಕಾರಿಯ ಪವರ್ ಮುಂದೆ ಸಿಎಂ ಪವರ್ ಕೂಡ ಏನಲ್ಲ. ಯಾರವನು ಆತ ಅಧಿಕಾರಿ? ಅಂಥ ಘಟನೆ ಏನು? ಇದು ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್. ಇಡೀ ಸರ್ಕಾರವೇ ಈತನ ಎದುರು ಮಂಡಿ ಊರಿ ಕುಳಿತಿದೆ. ಆತನ ಕರ್ಮಕಾಂಡವಾದ್ರೂ ಏನು ಹಾಗಿದ್ರೆ? ಅಧಿಕಾರಿಯೊಬ್ಬನ ಕರ್ಮಕಾಂಡವನ್ನ ನಿಮ್ಮ ರಾಜ್ ನ್ಯೂಸ್ ಬಯಲ್ ಮಾಡ್ತಾ ಇರುವಂತದ್ದು. ಈಗ ಈ ಅಧಿಕಾರಿಯ ಪವರ್ ಮುಂದೆ ಸಿಎಂ ಪವರ್ ಕೂಡ ಏನೂ ಅಲ್ಲ. ಈತನಿಗೆ ಸರ್ಕಾರಿ ಆದೇಶ ಅಂದ್ರೆ ಅಲರ್ಜಿ. ಸರ್ಕಾರಿ ಆದೇಶಗಳಿದ್ರೆ ಈ ಅಧಿಕಾರಿಗಳಿಗೆ ಕಾಲ ಕಸ. ಸಿದ್ದರಾಮಯ್ಯನವರ ಪವರ್ ಕೂಡ ಏನು ವರ್ಕ್ ಆಗಿಲ್ಲ ಈತನ ಮುಂದೆ. ಸರ್ಕಾರಿ ಆದೇಶ ಅಂದ್ರೆ ಈತನಿಗೆ ಬರಲ್ಲ. ಈ ಅಧಿಕಾರಿಗೆ ಸರ್ಕಾರಿ ಆದೇಶಗಳೆಲ್ಲ ಕೂಡ ಕಾಲ ಕಸದ ರೀತಿ. ಸಿದ್ದರಾಮಯ್ಯ, ಕೃಷ್ಣ ಬೈರೇಗೌಡ ಈತನ ಮುಂದೆ ಏನೂ ಕೂಡ ಇಲ್ಲ. ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಅಧಿಕಾರಿಯ ಆಟಾಟೋಪ ಇದು. ಸರ್ಕಾರಿ ಆದೇಶ ಅಂದ್ರೆ ಇವನಿಗೆ ಟಿಶ್ಯೂ ಪೇಪರ್ ಅಂತೆ. ಸರ್ಕಾರಿ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ವಂತೆ ಈ ಅಧಿಕಾರಿಗೆ. ಸರ್ವಾಧಿಕಾರಿ ಈತನೇ. ಉಡುಪಿ ಜಿಲ್ಲೆ ಕುಂದಾಪುರದ ಜನತೆಗೆ ಶಾಪವಾಗಿ ಕಾಡ್ತಾ ಇದ್ದಾನೆ ಈ ಮಹಾಮೇಧಾವಿ. ರಾಜಕಾರಣಿಗಳ ಆ ಒಂದು ಪವರ್ಗೂ ಕೂಡ ಹೆದರ್ತಾ ಇಲ್ಲ. ಸಿದ್ದರಾಮಯ್ಯನವರು ಹಾಗೆ ಕೃಷ್ಣ ಬೈರೇಗೌಡರು ಈತನ ಮುಂದೆ ಏನೂ ಇಲ್ವಂತೆ. ಈತನಿಗೆ ಸರ್ಕಾರಿ ಆದೇಶ ಅಂದ್ರೆ ಅಲರ್ಜಿ. ಸರ್ಕಾರದ ಸಂಬಳ ತಿಂದು ಸರ್ಕಾರಕ್ಕೆ ತಿರುಮಂತ್ರ ಹಾಕ್ತಾ ಇದ್ದಾನೆ ಭೂಪ. ಉಡುಪಿ ಜಿಲ್ಲಾಧಿಕಾರಿಯೇ ನನ್ನ ಕಿಸಿಯಲ್ಲಿದ್ದಾರೆ ಅಂತ ದುರಂಕಾರದಿಂದ ಮೆರಿತಾ ಇದ್ದನಂತೆ ಈತ. ಸೊ ಅಷ್ಟಕ್ಕೂ ಯಾರು ಈ ಅಧಿಕಾರಿ ಗೊತ್ತಾ? ಕುಂದಾಪುರ ತಾಲೂಕು ಶಿರಸ್ತೆದಾರ್ ಕೆ ಶಂಕರ್ ಸರ್ಕಾರಿ ನಿಯೋಜನೆ ಮೇರೆಗೆ ಸಹಾಯಕ ಆಯುಕ್ತರ ಕಚೇರಿಯಲ್ಲೇ ಠಿಕಾಣಿಯನ್ನ ಹೂಡಿರುವಂತದ್ದು. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಸರ್ಕಾರಿ ಅಧಿಕಾರಿಯೊಬ್ಬನ ಕರ್ಮಕಾಂಡವನ್ನ ಬಯಲ್ ಮಾಡ್ತಾ ಇದ್ದೀವಿ. ಕುಂದಾಪುರ ತಾಲೂಕು ಶಿರಸ್ತೆದಾರ್ ಆಗಿರುವಂತಹ ಕೆ ಶಂಕರ್ ನಿಯೋಜನೆ ಮೇರೆಗೆ ಸಹಾಯಕ ಆಯುಕ್ತರ ಕಚೇರಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ವರ್ಗಾವಣೆ ಆದೇಶ ಮಾಡಿದ್ದರೂ ಕೂಡ ಕ್ಯಾರೆ ಅಂತಿಲ್ಲ ಭೂಪ. ಈ ಅಧಿಕಾರಿಯ ಬಂಡ ಧೈರ್ಯಕ್ಕೆ ಮೆಚ್ಚಲೇಬೇಕು. ಕುಂದಾಪುರ ತಾಲೂಕು ಸರ್ಕಾರಿ ಸಂಬಳವನ್ನ ತಿಂದು ಸರ್ಕಾರಕ್ಕೆ ತಿರುಮಂತ್ರ ಹಾಕ್ತಾ ಇದ್ದಾನೆ ಭೂಪ ಈತ. ಉಡುಪಿ ಜಿಲ್ಲಾಧಿಕಾರಿಯೇ ನನ್ನ ಕಿಸೆಯಲ್ಲಿದ್ದಾರೆ ಎಂದು ದುರಂಕಾರದಿಂದ ಮೆರಿತಾ ಇದ್ದಾನಂತೆ. ಸರ್ವಾಧಿಕಾರಿಯಂತೆ ಮೆರಿತಾ ಇದ್ರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ವರ್ಗಾವಣೆಯ ಆದೇಶವನ್ನ ಮಾಡಿದ್ರು ಕೂಡ ಕ್ಯಾರೆ ಅಂತಿಲ್ಲ. ನೋಡಿ, ಈತನೇ ಆ ಭೂಪ. ಕುಂದಾಪುರ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಶಿರಸ್ತೆದಾರ್ ಆಗಿರುವಂತ ಕೆ ಶಂಕರ್. 34 ವರ್ಷದಿಂದ ಕೆ ಶಂಕರ್ ಉಡುಪಿ ಜಿಲ್ಲೆ ಕುಂದಾಪುರದಲ್ಲೇ ಬೇರು ಬಿಟ್ಕೊಂಡಿದ್ದಾರೆ. ಸರ್ಕಾರ ಆದೇಶಗಳನ್ನ ಗಾಳಿಗೆ ತೂರಿದ್ದಾನೀತ. ಕಳೆದ 4 ತಿಂಗಳ ಅವಧಿಯಲ್ಲಿ ಶಂಕರ್ನನ್ನ 4 ಬಾರಿ ವರ್ಗಾವಣೆ ಮಾಡಿ ಆದೇಶವನ್ನ ನೀಡಲಾಗಿದೆ. 4 ಬಾರಿಯೂ ಕೂಡ ಸರ್ಕಾರಿ ಆದೇಶವನ್ನ ಧಿಕ್ಕರಿಸಿ ಜಾಗ ಖಾಲಿ ಮಾಡ್ತಿಲ್ಲ. ವರ್ಗಾವಣೆ ಆದೇಶ ಅಂದ್ರೆ ಈತನಿಗೆ ಟಿಶ್ಯೂ ಪೇಪರ್ ರೀತಿಯಾಗಿದೆ. ಖುದ್ದು ಕಂದಾಯ ಸಚಿವರು, ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರೇ ವರ್ಗಾವಣೆ ಆದೇಶ ಮಾಡಿದ್ರು ಕೂಡ ಈ ಶಂಕರ್ ಜಗ್ಗಿಲ್ಲ. ಉಡುಪಿ ಜಿಲ್ಲಾಧಿಕಾರಿಯ ಕೊಮ್ಮಕ್ಕಿನಿಂದ ಕೆ ಶಂಕರ್ ಸರ್ವಾಧಿಕಾರಿಯಂತೆ ಮೆರಿತಾ ಇದ್ದಾನೆ. ಶಂಕರ್ ಟೇಬಲ್ ಮೇಲೆ 100 ಕಡತಗಳಿದ್ರು ಕೂಡ ಅವುಗಳನ್ನ ತೆರೆದು ಅದರ ಬಗ್ಗೆ ಗಮನ ಹರಿಸಲ್ಲ. ಬೆಳಗ್ಗೆ ಕಚೇರಿ ಟೈಮ್ಗೆ ಕರೆಕ್ಟ್ ಆಗಿ ಬಂದು ಮೊಬೈಲ್ನಲ್ಲಿ ಗೇಮ್ ಆಡ್ತಾ ಇಲ್ಲ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ನೋಡ್ಕೊಂಡು ಕಾಲಹರಣ ಮಾಡಿ ತದನಂತರ ಮನೆಯತ್ತ ಮುಖ ಮಾಡುವಂತ ಮುಖೇಡಿ ಇವನು. ಸಾರ್ವಜನಿಕರು ತಿಂಗಳಾನುಗಟ್ಟಲೆ ಅವನ ಕಚೇರಿಗೆ ಅಲಿದ್ರು ಕೂಡ ಕ್ಯಾರೆ ಅಂತಿಲ್ಲ. ಅವನ ಕೈ ಬಿಸಿ ಮಾಡಿದ್ರಷ್ಟೇ ಕಡತಕ್ಕೆ ಕೈ ಹಾಕ್ತಾನೆ. ಶಂಕರನ ಉಪ್ಪಿಟ್ಟಳಕ್ಕೆ ತಹಸೀಲ್ದಾರದ ಅಲ್ಲಿನ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ರೋಸಿ ಹೋಗ್ಬಿಟ್ಟಿದ್ದಾರೆ. ಸ್ವತಃ ಕಂದಾಯ ಸಚಿವರೇ ಶಂಕರನ ವರ್ಗಾವಣೆಗೆ ನಿರ್ದೇಶವನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಜಾಗ ಬಿಟ್ಟು ಕದಲ್ತಾ ಇಲ್ಲ. ಉಡುಪಿ ಡಿಸಿ ಅವರು ಈ ಉಡಾಳನ ಬೆಂಬಲಕ್ಕೆ ನಿಂತಿದ್ದಾರೆ ಎನ್ನುವಂತ ಆರೋಪ ಇದೆ.
ವರ್ಗಾವಣೆಯಾಗಿರುವಂತಹ ಶಂಕರ್ನನ್ನ 3 ತಿಂಗಳಿಂದ ರಿಲೀವ್ ಮಾಡದೆ ಡಿಸಿ ಕಚೇರಿಯಲ್ಲಿ ಕಡತವನ್ನ ಮುಚ್ಚಿಟ್ಟಿದ್ದಾರೆ. ತಕ್ಷಣ ಶಂಕರ್ನನ್ನ ಸಹಾಯಕ ಆಯುಕ್ತರ ಕಚೇರಿಯ ಶಿರಸ್ತೆದಾರ್ ಹುದ್ದೆಯಿಂದ ಬಿಡುಗಡೆ ಮಾಡೋದಕ್ಕೆ ಸಾರ್ವಜನಿಕರಿಂದ ಭಾರಿ ಒತ್ತಡ ವ್ಯಕ್ತವಾಗ್ತಾ ಇದೆ. ಆದ್ರೂ ಕೂಡ ಯಾರಿಗೂ ಕೇರ್ ಮಾಡದೆ ಉಡಾಫೆ ಮಾಡಿಕೊಂಡು ಸಾರ್ವಜನಿಕರನ್ನ ಹಿಂಸಿಸ್ತಾ ಇದ್ದಾನೆ. ತಕ್ಕ ಶಿಕ್ಷೆ ಆಗ್ಬೇಕು. ಉಡುಪಿ ಡಿಸಿ ಅವರು ಈ ಶಂಕರ್ನ ಬಗ್ಗೆ ಎಚ್ಚೆತ್ಕೊಳ್ಳದಿದ್ರೆ ಜಿಲ್ಲಾಡಳಿತಕ್ಕೆ ಮಸಿ ಬೆಳೆಯೋದು ಗ್ಯಾರಂಟಿ ಅಂತ ಒಂದು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಏನೂ ಕೆಲಸವನ್ನ ಮಾಡದೆ ಕರೆಕ್ಟ್ ಟೈಮಿಗೆ ಆಫೀಸಿಗೆ ಬರೋದು, ಕುತ್ಕೊಳ್ಳೋದು, ಮೊಬೈಲ್ ನೋಡೋದು, ಯೂಟ್ಯೂಬ್ ಫೇಸ್ಬುಕ್ ನೋಡ್ಕೊಂಡು ಹೋಗೋದು. ಯಾವುದೇ ಕಡತಗಳಿಗೆ ಸಹಿ ಹಾಕೋದಿರ್ಲಿ, ಕಡತಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ಗಮನಕ್ಕೆ ತರೋದಿರ್ಲಿ, ಇವನ್ ಕೈ ಬಿಸಿ ಮಾಡಿದ್ರಷ್ಟೇ ಆ ಕಡತ ಮೂವ್ ಆಗುತ್ತೆ. ಒಟ್ಟಾರೆಯಾಗಿ ಖುದ್ದು ಕಂದಾಯ ಸಚಿವರು ಹಾಗೆ ಸಿಎಂ ಸಿದ್ದರಾಮಯ್ಯನವರು ವರ್ಗಾವಣೆ ಆದೇಶ ಮಾಡಿದ್ರು ಕೂಡ ಕ್ಯಾರೆ ಅಂತಿಲ್ಲ. ಕೆಲವೊಂದಿಷ್ಟು ಅಧಿಕಾರಿಗಳು ಹೀಗೆ ಬಂಡ್ ಬಿದ್ದುಬಿಟ್ಟಿರ್ತಾರೆ, ಕೆಲಸ ಮಾಡಲ್ಲ, ತಮ್ಮ ಸ್ಥಾನ ಮಾತ್ರ ಗಟ್ಟಿಯಾಗಿ ಇಟ್ಕೊಂಡು ಕೂತಿರ್ತಾರೆ. ಯಾರಾದ್ರೂ ಒಬ್ರು ಕುಮ್ಮಕ್ಕಿದ್ರೆ ಸಾಕು, ಸ್ವತಃ ಡಿಸಿ ಅವರೇ ಅವರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಅಂದಮೇಲೆ ಈತನಿಗೆ ಇನ್ನೇನು ಭಯ ಇರುತ್ತೆ? ಯಾವುದೇ ವರ್ಗಾವಣೆಯ ಆದೇಶ ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಈಗಾಗಲೇ 4-5 ಬಾರಿ ವರ್ಗಾವಣೆ ಆದೇಶ ಬಂದಿದೆ ಅಂದ್ರೂ ಕೂಡ ಅಲ್ಲೇ ಟಿಕಾಣಿ ಹೂಡಿದ್ದಾನೆ ಅಂತಂದ್ರೆ ಆತನಿಗೆ ಇನ್ನೆಷ್ಟು ಬೇರೆಯವರ ಪ್ರಭಾವ ಇರಬೇಡ, ಎಷ್ಟು ಬೆಂಬಲ ಇರಬೇಡ. ಸಿದ್ದರಾಮಯ್ಯನವರ ವರ್ಗಾವಣೆ ಆದೇಶ, ಕೃಷ್ಣ ಬೈರೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅವರ ಆದೇಶ ಇದ್ರೂ ಕೂಡ ಆತನಿಗೆ ವರ್ಗಾವಣೆ ಅನ್ನುವಂಥದ್ದು ಅಂದ್ರೆ ಸರ್ಕಾರದ ಆದೇಶ ಅಂದ್ರೆ ಅಲರ್ಜಿ, ಟಿಶ್ಯೂ ಪೇಪರ್ ರೀತಿಯಂತೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಈತನ ವರ್ಗಾವಣೆ ಯಾಕೆ ಆಗ್ತಿಲ್ಲ? ಕೆಲಸ ಮಾಡ್ತಿಲ್ಲ. ಸಾರ್ವಜನಿಕರು ರೋಸ್ ಹೋಗ್ಬಿಟ್ಟಿದ್ದಾರೆ, ಸಾರ್ವಜನಿಕರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಬೇಕಾಗಿರುವಂತ ಅಧಿಕಾರಿಗಳ ಈ ಬೇಜವಾಬ್ದಾರಿ ಸರ್ಕಾರದ ಕಣ್ಣಿಗೆ ಕಾಣಿಸುತ್ತೆ. ಆದ್ರೆ ಕೆಲವೊಂದಿಷ್ಟು ಒತ್ತಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು ಆದೇಶವನ್ನ ಕೊಟ್ಟಿದ್ರೂ ಕೂಡ ವರ್ಗಾವಣೆ ಆಗಿಲ್ಲ. ಸರ್ಕಾರ ಗಮನ ಹರಿಸಬೇಕಾಗಿದೆ ವಿಚಾರವಾಗಿ. ನಿಮ್ಮ ಮಾತಿಗೂ ಬೆಲೆ ಇಲ್ಲ ಅಂತಂದ್ರೆ ಇಲ್ಲಿ ಅಧಿಕಾರಿಗಳ ಈ ಉಡಾಳತನ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸರ್ಕಾರಿ ಆದೇಶಗಳಂದ್ರೆ ಕಾಲ್ ಕಸದ ರೀತಿ ಇದ್ಮೇಲೆ ಸರ್ಕಾರಿ ಸಂಬಳ ಯಾಕೆ ಬೇಕು ಈತನಿಗೆ? ಸರ್ಕಾರಿ ಸ್ಥಾನ ಯಾಕೆ ಬೇಕು? ಸರ್ಕಾರಿ ಅಧಿಕಾರ ಯಾಕೆ ಬೇಕು? ಶಿರಸ್ತೆದಾರ ಆಗಿರುವಂತಹ ಕೆಲಸ ನಿರ್ವಹಿಸ್ತಾ ಇರುವಂತ ಈತ ರಾಜೀನಾಮೆ ಕೊಟ್ಟು ಹೋಗ್ಬೋದಲ್ವಾ? ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದವನು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸ್ತಾ ಇರಬೇಡ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇತ್ತೀಚೆಗಂತೂ ಅಧಿಕಾರಿಗಳ ವರ್ತನೆ ಹೇಗಿರುತ್ತೆ ಅಂದ್ರೆ ದಪ್ಪ ಚರ್ಮ ಬೆಳೆಸ್ಕೊಂಡು ಕೂತ್ ಬಿಟ್ಟಿರ್ತಾರೆ ಅಷ್ಟೇ, ಯಾವುದೇ ಕೆಲಸ ಕಾರ್ಯಗಳು ಆಗಲ್ಲ. ಆದ್ರೆ ಅವರ ಮೇಲಿನ ಪ್ರಭಾವ ಆಗಿರ್ಬೋದು ಅಥವಾ ಅವರ ಬೆಂಬಲಕ್ಕೆ ಸಾಕಷ್ಟು ಜನ ಅಧಿಕಾರಿಗಳು ನಿಂತಿರ್ತಾರೆ. ಕೆ ಶಂಕರ್ ಅವರ ಸ್ಥಿತಿ ಕೂಡ ಅದೇ ರೀತಿಯಾಗಿ ತಾಲೂಕು ಶಿರಸ್ತೆದಾರ ಆಗಿದ್ರು ಕೂಡ ಏನೂ ಕೆಲಸ ಮಾಡಲ್ಲ, ಸರ್ಕಾರದ ಆದೇಶಕ್ಕೂ ಕೂಡ ಕ್ಯಾರೆ ಅಂತಿಲ್ಲ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ಸರ್ಕಾರದ ಮಟ್ಟದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ಸರ್ಕಾರದ ಆದೇಶಗಳನ್ನು ಮತ್ತೆ ಸಾರ್ವಜನಿಕರ ಕುಂದುಕೊರತೆಗಳನ್ನ ಆಲಿಸಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಕೂಡ ತಮ್ಮದೇ ವರ್ಚಸ್ಸು ಮತ್ತೆ ಕೆಲವೊಂದಿಷ್ಟು ತಮ್ಮ ಸ್ವ ಹಿತಾಸಕ್ತಿಯ ಮೇರೆಗೆ ಮತ್ತೆ ಪ್ರಭಾವಗಳನ್ನ ಬೆಳೆಸಿ ವರ್ಗಾವಣೆ ಆದ್ರೂ ಸಹಿತ ಅದೇ ಒಂದು ಜಾಗದಲ್ಲಿ ಇರ್ತಕ್ಕಂಥ ಉದಾಹರಣೆ ಕೂಡ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇವತ್ತು ರಾಜ್ ನ್ಯೂಸ್ ಒಬ್ಬ ಅಧಿಕಾರಿಯ ಒಂದಿಷ್ಟು ಅವರ ಭ್ರಷ್ಟಾಚಾರ ಆಗಿರ್ಬೋದು ಮತ್ತೆ ಕೆಲವೊಂದಿಷ್ಟು ಅವರ ಸರ್ಕಾರ ಆದೇಶಗಳನ್ನು ಕೂಡ ಪಾಲಿಸ್ತಾ ಇಲ್ಲ ಅಂತಕ್ಕಂಥ ಅಧಿಕಾರಿಯ ಒಂದಿಷ್ಟು ಹಿಸ್ಟ್ರಿಯನ್ನು ಕೂಡ ಜನರ ಮುಂದೆ ಇಡುವಂತ ಪ್ರಯತ್ನಕ್ಕೆ ಕೂಡ ಮುಂದಾಗ್ತಾ ಇದೆ. ಪ್ರಮುಖವಾಗಿ ಕುಂದಾಪುರ ತಾಲೂಕಿನ ಶಿರಸ್ತೆದಾರ್ ಕೆ ಶಂಕರ್ ಅವರು ಸಾಕಷ್ಟು ಒಂದ್ ಕಡೆ ಹಲವಾರು ಸರ್ಕಾರಿ ಆದೇಶಗಳು ಇದ್ರೂ ಸಹಿತ ಅವುಗಳನ್ನ ಲೆಕ್ಕಕ್ಕೆ ಕೂಡ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯವರು ಇರ್ಬೋದು ಅಥವಾ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣೇಗೌಡರು ಆಗಿರ್ಬೋದು, ಇವರ ಆದೇಶಕ್ಕೂ ಕೂಡ ಅವರು ಕ್ಯಾರೆ ಅಂತಿಲ್ಲ ಅನ್ನುವಂಥದ್ದು. ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಸಮಸ್ಯೆಗೂ ಕೂಡ ಯಾವುದೇ ರೀತಿ ಕಣ್ ತೆರಿತಾ ಇಲ್ಲ ಅಥವಾ ಅದಕ್ಕೆ ಬೆಲೆನೂ ಕೂಡ ಕೊಡ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಇವರ ಒಂದು ವ್ಯಾಪ್ತಿ, ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಲವಾರು ಕಡತಗಳಿಗೂ ಇದ್ರೂ ಸಹಿತ ಅವುಗಳತ್ತ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಬೆಳಿಗ್ಗೆ ಕೂಡ ಅಂದ್ರೆ ಸರ್ಕಾರದ ಒಂದು ಸಮಯ ಹೇಗಿರುತ್ತೆ, ಒಂದು ಕಚೇರಿಗೆ ಬರುವಂತದ್ದಾಗಿರ್ಬೋದು, ಬೆಳಿಗ್ಗೆ ಕಚೇರಿ ಟೈಮ್ಗೆ ಸರಿಯಾಗಿ ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಅಂದ್ರೆ
ಬಂದ್ರು ಸಹಿತ ಅವರು ಸಹಿ ಅಂದ್ರೆ ಹಾಜರಾತಿಗೆ ಮಾತ್ರ ಅಧಿಕಾರಿ ಅನ್ನುವಂತ ರೀತಿಯಲ್ಲಿ ಕೂಡ ಅವರ ವರ್ತನೆ ಇದೆ ಅನ್ನುವಂಥದ್ದು. ಸಾರ್ವಜನಿಕರು ತಿಂಗಳಾನುಗಂಟೆಯಲ್ಲೂ ಕೂಡ ಅವರ ಕಚೇರಿಗೆ ಅಲಿದ್ರೂ ಸಹಿತ ಅದ್ರ ಬಗ್ಗೆ ತಲೆನೇ ಏನು ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕುಂದಾಪುರ ತಾಲೂಕಾ ಮಟ್ಟದಲ್ಲಿ ಬರ್ತಕ್ಕಂತ ಏನೆಲ್ಲ ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ಅಧಿಕಾರವನ್ನ ಅದನ್ನು ಕೂಡ ಸರಿಯಾಗಿ ನಡೆಸ್ತಾ ಇಲ್ಲ. ಅವ್ರದೇ ಆಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ವ್ಯವಹಾರಗಳನ್ನ ಮಾತ್ರ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕರಿಗೆ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಆದೇಶಗಳನ್ನು ಕೂಡ ಅವರು ತೆಗೆದುಕೊಳ್ತಾ ಇಲ್ಲ. ಸಾರ್ವಜನಿಕರು ಎಷ್ಟೇ ಅವರ ಮುಂದೆ ಆದೇಶ ಒಂದು ಮನವಿ ಪತ್ರಗಳನ್ನು ತೆಗೆದುಕೊಂಡು ಹೋದ್ರು ಅಥವಾ ಅವರ ಕಡತಗಳನ್ನು ತೆಗೆದುಕೊಂಡು ಹೋದ್ರು ಸಹಿತ ಅವುಗಳನ್ನ ಪರಿಶೀಲನೆ ಕೂಡ ಮಾಡ್ತಾ ಇಲ್ಲ ಅಥವಾ ಅವುಗಳನ್ನ ಅದು ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಏನಿದೆ ಅದಕ್ಕೂ ಕೂಡ ಕ್ಯಾರಿ ಅಂತ ಇಲ್ಲ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು 4 ಬಾರಿ ವರ್ಗಾವಣೆ ಆದ್ರೂ ಸಹಿತ ಮೇಲ್ಮಟ್ಟದ ಅಧಿಕಾರಿಗಳಿಂದ ಅಂದ್ರೆ ಉಡುಪಿ ಜಿಲ್ಲಾಧಿಕಾರಿಯ ಒಂದು ಕುಮ್ಮಕ್ಕಿನಿಂದ ಇವ್ರ ರೀತಿಯಾಗಿರ್ತಕ್ಕಂಥ ಕೆ ಶಂಕರ್ ಅವರು ಅವರ ಒಂದು ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ದರ್ಪವನ್ನ ಮೆರಿತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂತಂದ್ರೆ 4 ಬಾರಿಯೂ ಕೂಡ ಸರ್ಕಾರದ ಆದೇಶವನ್ನು ಕೂಡ ಧಿಕ್ಕರಿಸಿ ಅದೇ ಸ್ಥಳದಲ್ಲೇ ಇರ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಇದು ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿ. ಮತ್ತೆ ಸರ್ಕಾರ ಯಾವ ರೀತಿಯಾಗಿ ಅಧಿಕಾರಿಗಳನ್ನ ಒಂದು ಕ್ರಮ ವಹಿಸ್ತಾ ಇದೆ, ಯಾವ ರೀತಿಯಾಗಿ ಹಿಡಿದುಕೊಳ್ತಾ ಇದೆ, ಯಾವ ರೀತಿಯಾಗಿ ಅವ್ರು ನಡೆಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಈ ಒಂದು ಅಧಿಕಾರಿಯ ಮುಖಾಂತರ ಕೂಡ ಗೊತ್ತಾಗುತ್ತೆ. 4 ಬಾರಿ ಅವ್ರನ್ನ ವರ್ಗಾವಣೆ ಮಾಡಿದ್ರು ಸಹಿತ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರ ಆರೋಪಗಳಾಗಿರ್ಬೋದು, ಸರಿಯಾಗಿ ಸರ್ಕಾರಿ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಆದ್ರೂ ಸಹಿತ ಅದೇ ಇರ್ತಕ್ಕಂಥದ್ದು ಇದಕ್ಕೆ ಹಿರಿಯ ಅಧಿಕಾರಿಗಳ ಕುಮ್ಮಕ್ಕು ಕೂಡ ಇರಬಹುದು ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.